ಎಲ್ಲರಿಗೂ ನಮಸ್ಕಾರ. ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ, ಸುಸ್ವಾಗತ. ಹಲವಾರು ರೀತಿಯಾದಂತಹ ಸರ್ಕಾರದ ಎಕ್ಸಾಮ್ಗಳಿಗಾಗಿ ಪೂರ್ವ ಸಿದ್ಧತೆಗಳನ್ನು ಎಲ್ಲ ಪರೀಕ್ಷಾರ್ಥಿಗಳು ಮಾಡ್ತಾ ಇರ್ತೀರ. ಆ ಪರೀಕ್ಷಾರ್ಥಿಗಳಿಗೆ ಒಂದಷ್ಟು ಪೂರಕವಾಗಲಿ ಅಂತ ಹೇಳಿ ನವದಿಕ್ಸೂಚಿ ಅಕಾಡೆಮಿಯಿಂದ ಒಂದಷ್ಟು ಪ್ರಯತ್ನಗಳನ್ನು ನಾವು ಕೂಡ ಮಾಡ್ತಾ ಇದ್ದೀವಿ. ಎಲ್ಲ ಪ್ರಯತ್ನಗಳಿಗೂ ಸಹ ನಿಮ್ಮ ಪೂರಕವಾದಂತಹ ಬೆಂಬಲ, ಪ್ರೋತ್ಸಾಹ ಅತ್ಯಗತ್ಯ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ. ಎಕ್ಸಾಮಲ್ಲಿ ಎಲ್ಲರೂ ಎಲ್ಲ ವಿಚಾರಗಳನ್ನು ಒಂದೆಡೆ ಇಟ್ಕೊಂಡು ಓದೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ಕಾರಣ ಸೋರ್ಸ್ ಅನ್ನೋಂಥದ್ದನ್ನು ಹುಡುಕಾಟದಲ್ಲಿಯೇ ಸಮಯವನ್ನು ಕಳೀತಾ ಇದ್ದೀರಾ. ಹಾಗಾಗಿ ಎಲ್ಲ ಸೋರ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸುವ ಮೂಲಕ ಒಂದಷ್ಟು ಪ್ರಯತ್ನಗಳನ್ನು ನಾವು ದಿಕ್ಸೂಚಿ ಅಕಾಡೆಮಿ ಮಾಡ್ತಾ ಇದೆ. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರನ್ನು ಮಾಡಿ, ಹಾಗೆ ನಿಮ್ಮ ಪ್ರೋತ್ಸಾಹ ಬೆಂಬಲವನ್ನು ನೀಡ್ತಾ ಹೋಗಿ. ಈ ಹಿಂದಿನ ತರಗತಿಯಲ್ಲಿ ನಾವು ಒಂದಷ್ಟು ಕರ್ನಾಟಕ ಇತಿಹಾಸವನ್ನು ತಿಳ್ಕೋಬೇಕಾದ್ರೆ ಒಂದಷ್ಟು ರೀತಿಯಾದಂತಹ ಮಾಹಿತಿಗಳು, ಹೇಗೆ ಕನ್ನಡ ಭಾಷೆ ಅನ್ನೋಂಥದ್ದು ಬೆಳವಣಿಗೆ ಆಯಿತು, ಹಾಗೆ ಕರ್ನಾಟಕ ಅನ್ನೋಂಥದ್ದರ ಬಗೆಗಿನ ಇತಿಹಾಸವನ್ನು ಒಂದಷ್ಟು ಮಟ್ಟಿಗೆ ತಿಳಿಸಿದ್ದು, ಹಾಗೆ ಒಂದೆರಡು ಮನೆತನಗಳನ್ನು ಸಹ ನಿಮ್ಮ ಜೊತೆ ಚರ್ಚೆಯನ್ನು ಮಾಡಿದ್ದು. ಹಾಗಾದರೆ ಮುಂದಿನ ಮನೆತನ ಯಾವುದು? ವಿಜಯನಗರ ಸಾಮ್ರಾಜ್ಯ. ಎಲ್ಲರೂ ಸಹ ವಿಜಯನಗರ ಸಾಮ್ರಾಜ್ಯವನ್ನು ಕೇಳಿರಲೇಬೇಕು, ಮತ್ತು ಆ ಸಾಮ್ರಾಜ್ಯವನ್ನು ಕೆಲವೊಂದು ಅಂಶಗಳನ್ನು ಕಣ್ಣಾರೆ ನೋಡಿರಲೂ ಕೂಡ ಹೌದು. ಯಾಕೆ ಅಂತೀರಾ? ವಿಜಯನಗರ ಸಾಮ್ರಾಜ್ಯ ಅನ್ನುವಂಥದ್ದು ನಮ್ಮ ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ಹೋದಾಗ ಒಂದಷ್ಟು ಮಾಹಿತಿಯನ್ನು ನೋಡಿದ್ರೆ ಸಾಕು, ಎಷ್ಟು ವೈಭವಯುತವಾಗಿದೆ ಈ ವಿಜಯನಗರ ಸಾಮ್ರಾಜ್ಯ, ಎಷ್ಟು ವಿಸ್ತಾರವಾಗಿದೆ ಈ ವಿಜಯನಗರ ಸಾಮ್ರಾಜ್ಯ ಅನ್ನೋದು ಎಲ್ಲರಿಗೂ ಸಹ ನಿಲುಕುವಂಥದ್ದು. ಒಂದೆರಡು ನಿಮಿಷಗಳಲ್ಲಿ ಈ ಸಾಮ್ರಾಜ್ಯವನ್ನು ಅಥವಾ ಇವರ ವೀರ ವೇಷದ ಹೋರಾಟಗಳನ್ನು ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಯಾಕೆಂದರೆ ವಿಜಯನಗರ ಸಾಮ್ರಾಜ್ಯ ಅನ್ನೋಂಥದ್ದು ಬಹಳ ವಿಸ್ತಾರವಾದಂತಹ, ಬಹಳ ದೊಡ್ಡದಾದಂತಹ ಸಾಮ್ರಾಜ್ಯ. ನಮ್ಮ ಕನ್ನಡ ನಾಡು ಅಥವಾ ನಮ್ಮ ಕಲಿಗಳ ಹೋರಾಟದ ಒಂದಷ್ಟು ತುಣುಕುಗಳನ್ನು ನಮ್ಮ ನಾಡಿನಲ್ಲಿ ನೋಡ್ತಾ ಇದ್ದೀವಿ ಅಂತ ಅಂದರೆ ಅದು ವಿಜಯನಗರ ಸಾಮ್ರಾಜ್ಯದ ಕಾಣಿಕೆ ಅನ್ನೋದನ್ನು ಹೇಳೋದಿಕ್ಕೆ ತಪ್ಪಾಗಲ್ಲ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಮ್ಮ ಕರ್ನಾಟಕ ಇತಿಹಾಸವನ್ನು ಓದಬೇಕಾದ್ರೆ ಅಥವಾ ಮಧ್ಯಕಾಲೀನ ಭಾರತವನ್ನು ಅರ್ಥೈಸ್ಕೋಬೇಕಾದ್ರೆ ವಿಜಯನಗರ ಸಾಮ್ರಾಜ್ಯ ಅನ್ನುವಂಥದ್ದು ಹಿಂದೂ ಸಾಮ್ರಾಜ್ಯದ ಕಡೆಯಂತಹ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಯಾಕೆ ಅಂತ ಅಂದರೆ ಹಲವಾರು ರೀತಿಯಾದಂತಹ ಪ್ರೋತ್ಸಾಹ ಬೆಂಬಲಗಳನ್ನು ಜೊತೆಗೆ ಒಂದಷ್ಟು ದಾಳಿಗಳನ್ನು ಸಹಿಸ್ಕೊಳ್ಳೋಕ್ಕಾಗದೆ ಆ ಸಾಮ್ರಾಜ್ಯ ನಲುಗಲಿಕ್ಕೆ ಒಂದಷ್ಟು ಕಾರಣ ಉಂಟಾಗುತ್ತೆ. ಆ ಸಾಮ್ರಾಜ್ಯ ಕಡೆಯ ಸಾಮ್ರಾಜ್ಯ ಆಗೋದಕ್ಕೂ ಕೂಡ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿ ಕಡೆಯದಾಗಿರುವಂಥದ್ದನ್ನು ನೋಡ್ಬೋದು. ಹೇಗೆ ಅಂತ ಅಂದರೆ, ಆಗ ತಾನೇ ಮೈಸೂರು ಒಡೆಯರ ಆಳ್ವಿಕೆ ಅನ್ನುವಂಥದ್ದು ಆರಂಭ ಆಗ್ತಾ ಇರುತ್ತೆ. ಹಾಗೆ ದಕ್ಷಿಣ ಭಾರತದ ಐರೋಪ್ಯರಿಂದ ದಾಳಿಯ ಮೇಲೆ ದಾಳಿಯ ಮೇಲೆ ದಂಗೆಗಳು ಹೀಗೆ ಏರ್ಪಡ್ತಾ ಇರುವಂತಹ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯ ಒಂದಷ್ಟರ ಮಟ್ಟಿಗೆ ನಲಗಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಕಾರಣ ಇದೇನು ವೀರಾವೇಶದಿಂದ ಹೋರಾಡಿ ಅಥವಾ ಸೋತು ಹೋರಾಡದೆ ಇರೋದ್ರಿಂದ ಅಥವಾ ತಾನು ಸಾಮ್ರಾಜ್ಯವನ್ನು ಏನೋ ಹೋರಾಟ ಮಾಡದೆ ಅಥವಾ ಏನೋ ಸಾಮ್ರಾಜ್ಯದಲ್ಲಿ ಒಂದಷ್ಟು ರೀತಿ ಸೋಲನ್ನು ಕಂಡು ಭಯಭೀತರಾಗಿ ಈ ಸಾಮ್ರಾಜ್ಯ ಗಾಣಲಿಲ್ಲ. ಯಾಕೆ ಅಂತ ಅಂದರೆ, ಈ ತರಗತಿಯನ್ನು ನೀವು ಕೇಳ್ತಾ ಹೋಗ್ತಿದ್ರೆ ಒಂದು ರೀತಿಯಾದ ಅಚ್ಚರಿಯನ್ನು ನಿಮ್ಮ ಜೊತೆ ಮೂಡಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ದಯಮಾಡಿ ನಾವು ದಿಕ್ಸೂಚಿ ಅಕಾಡೆಮಿಗೆ ಬೆಂಬಲ, ಪ್ರೋತ್ಸಾಹ ನೀಡ್ತೀರಾ ಅನ್ನೋ ಭಾವನೆಯನ್ನು ಇಟ್ಕೊಂಡು ಮುಂದುವರಿಯೋಣ. ವಿಜಯನಗರ ಸಾಮ್ರಾಜ್ಯವನ್ನು ನಾವು ಅಧ್ಯಯನವನ್ನು ಮಾಡಬೇಕಾದ್ರೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಹೋದೋ. ಆ ಕಲೆ ಹಾಕುವಂತಹ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಕಂಡಂಥದ್ದು ವಿಜಯನಗರ ಸಾಮ್ರಾಜ್ಯ ಅನ್ನಂತೂ ಎಷ್ಟರಲ್ಲಿ ಆರಂಭ ಆಯಿತು ಅಂತ. ಕ್ರಿಸ್ತಶಕ 1336ರಿಂದ ಆರಂಭವಾದಂತಹ ಈ ಸಾಮ್ರಾಜ್ಯ ಬಹಳ ವೈಭವೇತರವಾಗಿ ಮತ್ತು ಒಂದಷ್ಟು ರೀತಿಯಾದಂತಹ ಎಲ್ಲರ ಮನದಲ್ಲಿಯೂ ಸಹ ಮೂಡುವಂತಹ ಸಾಮ್ರಾಜ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ?
ಕರ್ನಾಟಕ ಇತಿಹಾಸದಲ್ಲಿ ಆಗ ಉಚ್ಛ್ರಾಯ ಸ್ಥಿತಿಯಲ್ಲಿರುತ್ತೆ ನಮ್ಮ ಕನ್ನಡ ನಾಡು, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಒಂದಷ್ಟು ಮಟ್ಟಿಗೆ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಾಗ ನಮಗೊಂದು ಹಿಂದೂ ಸಾಮ್ರಾಜ್ಯ ಕಟ್ಟಲೇಬೇಕು ಅನ್ನೋ ನಿರ್ಧಾರವನ್ನು ಹೊತ್ತುಕೊಂಡು ಆರಂಭವಾದಂತಹ ಸಾಮ್ರಾಜ್ಯ ಅಂದರೆ ವಿಜಯನಗರ ಸಾಮ್ರಾಜ್ಯ ಅನ್ನುವಂಥದ್ದು ತಪ್ಪಾಗಲ್ಲ ಸ್ನೇಹಿತರೆ. ಯಾಕೆ ವಿಜಯನಗರ ಸಾಮ್ರಾಜ್ಯ ಬಹಳ ವಿಸ್ತಾರವಾಗಿದೆ ಅಂತಂದರೆ, ಫಸ್ಟು ನೀವು ಇದರ ಕಾಲ ತಿಳ್ಕೊಬಿಡಿ. 18/4/1336 ಇದರ ಕಾಲ. ಇದು ಒಂದು ರಾಜಧಾನಿಯನ್ನು ಒಳಗೊಂಡಿದ್ದಂತಹ ಸಾಮ್ರಾಜ್ಯ ಅಲ್ಲ, ಹಲವಾರು ಪ್ರದೇಶಗಳನ್ನು ತನ್ನ ರಾಜಧಾನಿಯನ್ನಾಗಿ ವಿಸ್ತರಿಸ್ಕೊಂಡಿತ್ತು. ಕಂಪಿಲಿಯಿಂದ ಆನೆಗೊಂದಿ, ಹಂಪಿ, ಪೆನಗೊಂಡೆ ಇನ್ನಿತರೆ ಪ್ರದೇಶಗಳನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿರುತ್ತೆ. ಇದರ ರಾಜ್ಯ ಲಾಂಛನ ಅಂತ ಅಂದರೆ ವರಹ. ಮತ್ತು ಈ ರಾಜ್ಯದಲ್ಲಿ ಅಥವಾ ಈ ರಾಜ್ಯ ಸ್ಥಾಪನೆಗೆ ಬಹಳ ಉದ್ದೇಶಪೂರ್ವಕವಾದ ಮತ್ತು ಬಹಳ ಹಿತೈಷಿಯಾದಂತಹ ಅಥವಾ ಈ ಸಾಮ್ರಾಜ್ಯದ ಗುರುಗಳು ಅಂತ ಅಂದರೆ ಶ್ರೀ ವಿದ್ಯಾರಣ್ಯರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತಂದರೆ, ಒಂದು ಸಂಪೂರ್ಣ ಸಾಮ್ರಾಜ್ಯವನ್ನು ಒಂದು ದೊಡ್ಡ ರೀತಿಯಾದಂತಹ ಕ್ಷೇತ್ರ ಪ್ರಭಾವ ಬೀರುತ್ತೆ ಅನ್ನೋದು ಯಾರೂ ಸಹ ನಿಲ್ಕಿರೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಯಾಕೆಂದರೆ ಕ್ಷೇತ್ರವಾದಂತಹ ಶೃಂಗೇರಿಯ ವಿದ್ಯಾರಣ್ಯರ ಆಶೀರ್ವಾದದಿಂದ ಅವರ ಅಪೇಕ್ಷೆಯ ಮೇರೆಗೆ ಈ ಸಾಮ್ರಾಜ್ಯ ಅನ್ನುವಂಥದ್ದು ಸ್ಥಾಪನೆ ಆಯಿತು. ಒಂದು ರೀತಿ ಮೂಲ ಅಂದರೆ ತಪ್ಪಾಗಲ್ಲ ವಿದ್ಯಾರಣ್ಯರು ಅನ್ನೋದು ತಿಳ್ಕೊಬೇಕಾಗಿರುವಂಥ ವಿಚಾರ. ಹಾಗೆ ಈ ಸಾಮ್ರಾಜ್ಯ ಸ್ಥಾಪನೆ ಆಗಲಿಕ್ಕೆ ಒಂದಷ್ಟು ಉದ್ದೇಶಗಳು ಬಹಳ ಮುಖ್ಯ ಆಗಿರುತ್ತೆ. ನಾನು ಈಗಾಗಲೇ ಹೇಳಿದೆ, ಕನ್ನಡದಲ್ಲಿ ಅಂದರೆ ಈ ವಿಜಯನಗರ ಸಾಮ್ರಾಜ್ಯ ಆರಂಭ ಆಗೋದಕ್ಕೆ ಒಂದಷ್ಟು ರೀತಿಯಾದ ಮಾಹಿತಿ ಏನಪ್ಪ ಅಂದರೆ, ಆ ಉತ್ತರ ಭಾರತದಲ್ಲಿ ಇದ್ದಂತಹ ದೆಹಲಿ ಸುಲ್ತಾನನಾದಂತಹ ಅಲ್ಲಾವುದ್ದೀನ್ ಖಿಲ್ಜಿಯ ಮಹಾದಂಡನಾಯಕ ಇರ್ತಾನಲ್ಲ, ಆ ಮಲ್ಲಿಕ್ ಕಾಫರ್ ಅಂತನೋನು ಒಂದರ ಮೇಲೆ ಒಂದು ದಾಳಿಯನ್ನು, ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡೋದು ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ನಾಡನ್ನು ಒಂದಷ್ಟು ಮಟ್ಟಿಗೆ ಹಾಳನ್ನು ಮಾಡ್ತಾ ಇರ್ತಾರೆ. ಹಾಗೆ ಈ ಸಾಮ್ರಾಜ್ಯದಲ್ಲಿ ನಮ್ಮ ಸಂಸ್ಕೃತಿ ಅಂದರೆ ದಕ್ಷಿಣ ಭಾರತವನ್ನು ಸಂರಕ್ಷಿಸಲೇಬೇಕು ಅನ್ನುವಂಥ ಹಿನ್ನೆಲೆ ಹಾಗೂ ಹಿಂದೂ ಧರ್ಮ ಸಂಸ್ಕೃತಿಗಳನ್ನು ರಕ್ಷಣೆ ಮಾಡುವಂತಹ ಹಿನ್ನೆಲೆಯಲ್ಲಿ ಹುಟ್ಟಾಕೊಂಡಿದ್ದು ಈ ಸಾಮ್ರಾಜ್ಯ ಅನ್ನೋದು ಯಾರೂ ಕೂಡ ಮರಿಬಾರದು. ಹಾಗೆ ಇನ್ನೊಂದು ಏನಂದರೆ, ಕನ್ನಡ ನಾಡಿನ ಪಾಂಡ್ಯರನ್ನು ನಾಶ ಮಾಡೋ ಹಿನ್ನೆಲೆಯಲ್ಲೂ ಕೂಡ ಈತ ಇರ್ತಾನೆ. 1323ರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ಕನ ಪ್ರಕಾರ ಅಂದರೆ ಆಗಿನ ಕಾಲದಲ್ಲಿ ದಕ್ಷಿಣ ಭಾರತದ ಸಂಸ್ಕೃತಿಯನ್ನು ಒಂದಷ್ಟು ಮಟ್ಟಿಗೆ ಆ ಸ್ಥಿತಿಗತಿ ಎಷ್ಟರ ಮಟ್ಟಿಗೆ ಹಾಳು ಮಾಡಬೇಕು ಅಂತಂದರೆ, ಆ ಸಂಸ್ಕೃತಿ ಒಂದಷ್ಟಕ್ಕೆ ಹಾಳಾಗ್ಬಿಡಬೇಕು ಅನ್ನೋ ಹಿನ್ನೆಲೆಯನ್ನು ಇಟ್ಕೊಂಡು ಅಧಿಕಾರವನ್ನು ನಡೆಸಿ ದಾಳಿಯನ್ನು ಮಾಡ್ತಾ ಇರ್ತಾರೆ. ಇವೆಲ್ಲವನ್ನು ಸಹ ನಾವು ಹಿನ್ನೆಟ್ಟಬೇಕು. ಮತ್ತು ಸಾಮ್ರಾಜ್ಯವನ್ನು ಹುಟ್ಟಾಕಲಿಕ್ಕೆ ಒಂದಷ್ಟು ರೀತಿ ಪ್ರೇರಣೆಯನ್ನು ಮೂಡಿಸಿದಂತಹ ಸಾಮ್ರಾಜ್ಯ ಅಂದರೆ ವಿಜಯನಗರ ಸಾಮ್ರಾಜ್ಯ ಅಂದರೆ ತಪ್ಪಾಗಲ್ಲ. ಹರಿಯರ ಬುಕ್ಕನ ಸಂಗಮದಿಂದಾಗಿ ಅಥವಾ ಈ ಸಂಗಮ ವಂಶದಿಂದಾಗಿ ನಮಗೆ ಒಂದು ಸಾಮ್ರಾಜ್ಯ ಹುಟ್ಟಾಕೋತು. ಹಾಗೆ ಈ ಸಾಮ್ರಾಜ್ಯವನ್ನು ಅಧ್ಯಯನವನ್ನು ಮಾಡಬೇಕಾದ್ರೆ ಅಥವಾ ಈ ಸ್ಥಾಪನೆ ಆಗಲಿಕ್ಕೆ ಒಂದಷ್ಟು ಆಧಾರಗಳು ಬೇಕಲ್ವಾ ಫ್ರೆಂಡ್ಸ್? ಎಲ್ಲ ಆಧಾರಗಳು ಯಾವ್ಯಾವ ಮೂಲಗಳಿಂದ ನಾವು ಈ ಸಂಸ್ಕೃತಿ ಅಥವಾ ಈ ಸಾಮ್ರಾಜ್ಯವನ್ನು ಅಧ್ಯಯನವನ್ನು ಮಾಡಲಿಕ್ಕೆ ಸಾಧ್ಯ ಅಂದರೆ, ಮೊದಲಿಗೆ ನಮ್ಗೆ ಸಿಗುವಂಥದ್ದು ಶಾಸನ ಆಧಾರಗಳು, ತದನಂತರ ಸಿಗುವಂಥದ್ದು ಸಾಹಿತ್ಯ ಆಧಾರಗಳು. ಈ ಶಾಸನ ಆಧಾರಗಳಲ್ಲಿ ಬಹಳ ಮುಖ್ಯವಾಗಿ ಸಿಕ್ಕಿದಂತಹ ಮೊದಲನೇ ಶಾಸನ ಯಾವುದಪ್ಪ ಅಂದರೆ ಬಾಗೇಪಲ್ಲಿ ತಾಮ್ರ ಶಾಸನ. ಇದು 1ನೇ ಹರಿಹರನ ಕಾಲಘಟ್ಟದಲ್ಲಿ ನಿರ್ಮಾಣವಾದಂತಹ ಶಾಸನ. ಇದರ ಕಾಲ 1336ರಲ್ಲಿ ಈ ಶಾಸನ ಸ್ಥಾಪನೆಯಾಗುತ್ತೆ. ಏನು ಈ ಶಾಸನದಲ್ಲಿ ತಿಳಿಸುತ್ತೆ ಅಂದರೆ, ಈ ಸಾಮ್ರಾಜ್ಯದ ಮೂಲ ಸ್ಥಾಪನೆ ಹೇಗಾಯಿತು, ಇದರ ಮೂಲ ಎಲ್ಲಿಂದ ದೊರೆತು ಅನ್ನುವಂತಹ ಇತಿಹಾಸವನ್ನು ತಿಳಿಸುತ್ತೆ. ನಂತರ ಬರುವಂಥದ್ದು ಬಿತ್ರಾಗುಂತ ಶಾಸನ. ಇದು ನಲ್ಲೂರು ಜಿಲ್ಲೆಯಲ್ಲಿರುವಂಥದ್ದು. ಇದರ ಕಾಲ 1356. ಈ ಶಾಸನವು ಕೂಡ ವಿಜಯನಗರದ 5 ಜನ ಸಂಗಮ ಸಹೋದರರ ವಂಶಾವಳಿಯನ್ನು ತಿಳಿಸುತ್ತೆ. ಯಾವುದು? 5 ಜನ ಸಂಗಮ ಸಹೋದರರ ವಂಶಾವಳಿಯನ್ನು ಬಿತ್ರಾಗುಂತ ಶಾಸನ ತಿಳಿಸುವಂಥದ್ದು. ನಂತರ ಚಂಗಲ್ಪೇಟೆಯಲ್ಲಿರುವಂತಹ ನೆಲ್ಲೂರು ತಾಮ್ರ ಶಾಸನ. ಇದು ಕೂಡ 1ನೇ ಹರಿಹರ ಕಾಲದಲ್ಲಿ ಸ್ಥಾಪನೆಯಾದಂಥದ್ದು.
1339ರಲ್ಲಿ ಸ್ಥಾಪನೆಯಾದ ಈ ಶಾಸನ ಈ ಸಾಮ್ರಾಜ್ಯವನ್ನು ಹುಟ್ಟಾಕ್ಲಿಕ್ಕೆ ಪ್ರೇರಣೆ ನೀಡಿದಂತಹ ಹರಿಹರನನ್ನು ರಾಜಾದಿರಾಜ ರಾಜ ಪರಮೇಶ್ವರ ಎಂಬ ಬಿರುದುಗಳ ಬಗ್ಗೆ ತಿಳಿಸುವಂತಹ ಶಾಸನ ಇದಾಗಿರುತ್ತೆ. ಶ್ರವಣ ಬೆಳಗುಳ ಶಾಸನ, ಇದರ ಕಾಲ 1368ರಲ್ಲಿ ಈ ಶಾಸನ ಆರಂಭ ಆಗುತ್ತೆ. ಇದು ಬುಕ್ಕರಾಯನ ಧಾರ್ಮಿಕ ಸ್ಥಿತಿಗತಿಗಳು ಹಾಗೂ ಜೈನ ಮತ್ತು ವೈಷ್ಣವ ಧರ್ಮಗಳ ನಡುವಿನ ಕಲಹಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ತಾ ಹೋಗುತ್ತೆ. ಹೀಗೆ ಶಾಸನಗಳು ಇಲ್ಲಿಗೆ ಎಂಡ್ ಆಗಲ್ಲ ಸ್ನೇಹಿತರೆ, ಇನ್ನೂ ಅನೇಕ ಶಾಸನಗಳು ಬರುತ್ತೆ. ನೆಕ್ಸ್ಟು ನಾವು ನೋಡಬೇಕಾಗಿರುವಂತಹ ಶಾಸನ ಅಂದರೆ ಚನ್ನರಾಯಪಟ್ಟಣ ಶಾಸನ. ಎರಡನೇ ಹರಿಹರನ ಕಾಲಘಟ್ಟದಲ್ಲಿ ಸ್ಥಾಪನೆಯಾದ ಈ ಶಾಸನ 1378ರಲ್ಲಿ ಇದರ ಕಾಲ. ಈ ಶಾಸನ ಈ ಸಾಮ್ರಾಜ್ಯ ಅಂದರೆ ವಿಜಯನಗರ ಸಾಮ್ರಾಜ್ಯದ ಬುಕ್ಕರಾಯನು ವಿಜಯನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಅನ್ನುವಂತಹ ಇತಿಹಾಸವನ್ನು ತಿಳಿಸುತ್ತೆ. ತದನಂತರ ಬಹಳ ಎಕ್ಸಾಮ್ ದೃಷ್ಟಿಕೋನದಲ್ಲಿ ಅರ್ಥೈಸ್ಕೋಬೇಕಾಗಿರುವಂತಹ ಬಹಳ ಮುಖ್ಯವಾದ ಶಾಸನ ಅಂದರೆ ಶ್ರೀರಂಗಂ ಶಾಸನ. ಇದು ಎರಡನೇ ದೇವರಾಯನ ಕಾಲಘಟ್ಟದಲ್ಲಿ ನಿರ್ಮಾಣವಾದಂತಹ ಶಾಸನ. 1434ರಲ್ಲಿ ಇದನ್ನು ನಾವು ನೋಡ್ತಾ ಹೋಗ್ಬೋದು. ಈ ಶಾಸನ ಬಹಳ ಮುಖ್ಯವಾಗಿ ಎಲ್ಲರೂ ಎಕ್ಸಾಮ್ ದೃಷ್ಟಿಯಿಂದ ತಿಳ್ಕೊಳ್ಳಿ. ವಿಜಯನಗರದ ವಂಶಾವಳಿ ಮತ್ತು ತೆರಿಗೆಗಳ ಬಗ್ಗೆ ತಿಳಿಸುವಂಥದ್ದು ಎಕ್ಸಾಮಲ್ಲಿ ಕೇಳಿದರೆ ಕೂಡ ವಿಜಯನಗರ ವಂಶಾವಳಿ ಮತ್ತು ತೆರಿಗೆಗಳ ಬಗ್ಗೆ ತಿಳಿಸುವ ಶಾಸನ ಯಾವುದು ಅಂತ ನೀವಾಗ ಮಾಡಬೇಕಾಗಿರೋ ಕೆಲಸ ಶ್ರೀರಂಗಂ ಶಾಸನ ಅಂತ ಹೇಳಿ. ನಂತರ ದೇವುಲಪಲ್ಲಿ ಶಾಸನ, ಎರಡನೇ ನರಸಿಂಹ ಈತದ ಕಾಲಘಟ್ಟ 1504ರಲ್ಲಿ ಈ ದೇವುಲಪಲ್ಲಿ ಶಾಸನ ಸ್ಥಾಪನೆಯಾಗುತ್ತೆ. ಇದು ಸಾಳುವ ಸಾಮ್ರಾಜ್ಯ ಅರಸರ ಬಗ್ಗೆ ತಿಳಿಸುವಂತಹ ಶಾಸನ ಆಗಿರುವಂಥದ್ದು. ನೆಕ್ಸ್ಟ್ ಬರುವಂಥದ್ದೇ ಕಂಧಿಯನ್ ತಂಧಲ್ ಶಾಸನ. ವೀರನರಸಿಂಹ ಕಾಲ 1507ರಲ್ಲಿ ಆರಂಭವಾದ ಈ ಶಾಸನ ತುಳುವ ಅರಸರ ವಂಶಾವಳಿ ಮತ್ತು ನರಸನಾಯಕನ ಸೈನಿಕ ಕಾರ್ಯಾಚರಣೆಗಳನ್ನು ತಿಳಿಸುವಂತಹ ಬಹಳ ಮುಖ್ಯವಾದ ಶಾಸನ ಅಂದರೆ ತಪ್ಪಾಗಲ್ಲ. ಮತ್ತು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದಷ್ಟು ಸಂಪೂರ್ಣ ಮಾಹಿತಿಯನ್ನು ಇದರಲ್ಲಿ ತಿಳಿಸ್ತಾ ಹೋಗ್ತಾರೆ. ನಂತರ ಕಂಡುಬರುವಂಥದ್ದು ಪೂರ್ಣ ಮಾಹಿತಿ ಹಂಪೆಯ ಶಾಸನ, ಶ್ರೀಕೃಷ್ಣ ದೇವರಾಯನ ಶಾಸನ. ಕಾಲಘಟ್ಟ 1510ರಲ್ಲಿ ಸ್ಥಾಪನೆಯಾಗುತ್ತೆ. ಇದು ಶ್ರೀಕೃಷ್ಣ ದೇವರಾಯನ ದಿಗ್ವಿಜಯಗಳ ಜೊತೆಗೆ ಆಗಿನ ದಾನ ಧರ್ಮಗಳು ಮತ್ತು ಆ ಸಾಮ್ರಾಜ್ಯದ ಪುನರುತ್ಥಾನ ಹೇಗಾಗ್ತಾ ಇರುತ್ತೆ, ಹೇಗೆ ಜೀರ್ಣೋದ್ಧಾರಿಯ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅನ್ನೋದನ್ನು ಈ ಶಾಸನದಲ್ಲಿ ತಿಳಿಸ್ತಾರೆ. ನೆಕ್ಸ್ಟ್ ಬರುವಂಥದ್ದು ಅಮರಾವತಿ ಶಾಸನ. ಇದು ಕೂಡ ಶ್ರೀಕೃಷ್ಣ ದೇವರಾಯನ ಕಾಲಘಟ್ಟದಲ್ಲಿ 1515ರಿಂದ 16ನೇ ಇದರ ಕಾಲಘಟ್ಟ. ಈ ಶಾಸನ ವಿಜಯನಗರ ಅರಸರ ವಂಶಾವಳಿ ಮತ್ತು ಎಲ್ಲ ವಿಚಾರಗಳನ್ನು ವಿವರವಾಗಿ ಅಂದಿನ ಕಾಲದ ಸಮಾಜ ಸ್ಥಿತಿಗತಿಗಳೆಲ್ಲವನ್ನು ಪೂರ್ಣವಾಗಿ ಚಿತ್ರೈಸುವಂತಹ ಚಿತ್ರಪಟದಂತೆ ನೀಡುವಂತಹ ಶಾಸನ ಅಂದರೆ ಅಮರಾವತಿ ಶಾಸನ ಅಂತ ಅಂದರೆ ತಪ್ಪಾಗಲ್ಲ ಸ್ನೇಹಿತರೆ. ಇದಿಷ್ಟು ಶಾಸನಗಳು ನಿಮಗೆ ಬಹಳ ಮುಖ್ಯವಾಗಿ ವಿಜಯನಗರ ಸಾಮ್ರಾಜ್ಯದ ಆಧಾರಗಳು ಯಾವುದಪ್ಪ ಅಂದರೆ ಇವಿಷ್ಟು ಆಧಾರಗಳನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹೇಗಿತ್ತು ಅನ್ನೋದು. ನಂತರ ಕಂಡುಬರುವಂಥದ್ದು ನಾಣ್ಯಗಳು. ಎಲ್ಲರೂ ಕೇಳ್ಪಟ್ಟಿರ್ತೀರ ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯಗಳೆಲ್ಲವನ್ನು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾಯಿದ್ರು, ಸೇರುಗಳಲ್ಲಿ ಹಳಿತಿದ್ರು. ಇಂತಹ ವೈಭವೇತರ ಸಾಮ್ರಾಜ್ಯವನ್ನು ಹೇಳೋದಿಕ್ಕೆ ನಮಗೂ ಕೂಡ ಒಂದು ಹೆಮ್ಮೆ. ಈ ಕಾಲಘಟ್ಟದಲ್ಲಿ ನಾಣ್ಯಗಳು ಬಹಳ ಮುಖ್ಯ. ಚಿನ್ನದ ಅಂದರೆ ವರಹ, ಪಗೋಡ, ಗದ್ಯಾಣ, ಹೊನ್ನು, ಪಣ ಇವೆಲ್ಲ ನಾಣ್ಯಗಳು ಇರ್ತವೆ. ಆನೆ, ಸಿಂಹ, ವರಹ, ಶಿವ, ಲಕ್ಷ್ಮಿ, ವಿಷ್ಣು, ಬಾಲಕೃಷ್ಣ ಇನ್ನಿತರೆ ಚಿತ್ರಗಳು ಆ ನಾಣ್ಯಗಳ ಮೇಲೆ ಮುದ್ರಿತವಾಗಿರುತ್ತೆ. ಬೆಳ್ಳಿ ಅಂದರೆ ತಾರಾ ಎಂಬ ನಾಣ್ಯವಿರುತ್ತೆ. ಅದರಲ್ಲಿ ಆನೆಯ ಚಿತ್ರ ಮತ್ತು ದೇವನಾಗರಿಯ ಲಿಪಿಯಲ್ಲಿ ಅಂಕಿತಗೊಂಡಿರುವಂತಹ ನಾಣ್ಯ ಅದು. ತಾಮ್ರದ ನಾಣ್ಯಗಳು ಸಹ ತಿಳಿಸುವಂಥದ್ದು. ಹೀಗೆ ಆ ಕಾಲದಲ್ಲಿರುವಂತಹ ವೈಭವಗಳನ್ನು ನಾಣ್ಯಗಳ ಮೂಲಕವೂ ಸಹ ಒಂದಷ್ಟು ಮಾಹಿತಿಯನ್ನು ತಿಳಿತಾ ಹೋಗ್ಬೋದು. ಆ ಸಾಮ್ರಾಜ್ಯ ಎಷ್ಟು ವೈಭವವಾಗಿತ್ತು, ವಿಜಯನಗರ ಸಾಮ್ರಾಜ್ಯ ಅನ್ನುವಂಥದ್ದು ಎಷ್ಟು ವಿಶಾಲವಾದದ್ದು, ದೊಡ್ಡದು ಅನ್ನೋದನ್ನು ತಿಳಿತಾ ಹೋಗ್ಬೋದು. ನಂತರ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಂಡುಬರುವಂಥದ್ದು ಸ್ಮಾರಕಗಳು.
ಎಲ್ಲರೂ ಸಹ ಆಳು ಬಿದ್ದ ಹಂಪೆ ಅನ್ನೋದನ್ನು ನೋಡ್ತಾ ಇರ್ತೀವಿ. ಮತ್ತು ಎಲ್ಲರೂ ಕೂಡ ಸ್ಕೂಲ್ ಟ್ರಿಪ್ಗಳಲ್ಲಿ ಹೋಗಿದ್ದು ಬರ್ತಾನೂ ಇರ್ತೀರಿ. ಆದರೆ ಹಂಪೆ ವಿರೂಪಾಕ್ಷ ದೇವಾಲಯ, ಹಜಾರರಾಮಸ್ವಾಮಿ ದೇವಾಲಯ, ವಿಠ್ಠಲ ದೇವಾಲಯ ಇವಿಷ್ಟನ್ನು ನೋಡಿದ್ರೆ ಸಾಕು, ವಿಜಯನಗರ ಸಾಮ್ರಾಜ್ಯ ಎಷ್ಟು ವೈಭವದಿಂದ ಕೂಡಿರುತ್ತೆ, ಹೇಗೆ ವಾಸ್ತುಶಿಲ್ಪಗಳನ್ನು, ಸಾಂಸ್ಕೃತಿಕತೆಗಳನ್ನು ಹೆಂಗೆಲ್ಲ ವೈಭವಯುತವಾಗಿ ಸಾರ್ತಾ ಇತ್ತು ವಿಜಯನಗರ ಸಾಮ್ರಾಜ್ಯ ಅಂತ ಕಾಣ್ಬೋದು. ಕಂಚಿ, ಮಧುರೈ, ತಿರುಪತಿ, ಲೇಪಾಕ್ಷಿ ಮುಂತಾದ ಕಡೆ ನಿರ್ಮಿಸಲಾದ ದೇವಾಲಯಗಳನ್ನು ಸಹ ನೋಡ್ಬೋದು. ಹಲವಾರು ದಾಳಿಕೋರರಿಂದಾಗಿ ಅದು ಒಂದಷ್ಟು ಮಟ್ಟಿಗೆ ದಾಳಿಗೆ ಒಳಗಾಗಿ ಹಾಳಾಗಿದೆ ಅನ್ನೋದನ್ನು ನೋಡಿ, ಆದರೆ ಹಾಳಾಗೋಕ್ಕೂ ಮುಂಚೆ ಯಾವ ಹಿನ್ನೆಲೆಯಲ್ಲಿ ಕೆತ್ತನೆಯನ್ನು ಮಾಡ್ತಾಯಿದ್ರು, ಆ ಸಂಸ್ಕೃತಿಯನ್ನು ಹೇಗೆಲ್ಲ ವಿಸ್ತಾರವಾಗಿ ಇಟ್ಕೊಂಡಿದ್ರು ಅನ್ನೋದನ್ನು ಗಮನಿಸ್ತಾ ಹೋಗ್ಬೋದು. ನಂತರ ನಮಗೆ ಕಂಡುಬರುವಂಥದ್ದು ತದನಂತರ ನೋಡುವಂಥದ್ದು ಸಾಹಿತ್ಯ ಆಧಾರಗಳು. ದೇಶೀಯ ಸಾಹಿತ್ಯ ಮತ್ತು ನಮ್ಮ ವಿದೇಶಿ ಸಾಹಿತ್ಯಗಳು ಕೂಡ ವಿಜಯನಗರ ಸಾಮ್ರಾಜ್ಯವನ್ನು ಒಂದಷ್ಟರ ಮಟ್ಟಿಗೆ ನಮಗೆ ಇತಿಹಾಸವನ್ನು ತಿಳಿಸುತ್ತೆ. ಮೊದಲಿಗೆ ದೇಶೀಯ ಸಾಹಿತ್ಯ ಅಂತಂದರೆ ಗಂಗಾದೇವಿಯ ಮಧುರಾ ವಿಜಯಂ ಅನ್ನೋಂಥದ್ದು. ಈ ಗಂಗಾದೇವಿಯ ಮಧುರಾ ವಿಜಯಂ ಅನ್ನುವಂತಹ ಸಾಹಿತ್ಯವನ್ನು ನಾವು ನೋಡಿದಾಗ ಅದನ್ನು ವೀರ ಕಂಪಣ ರಾಜಚರಿತಂ ಅಂತಲೂ ಸಹ ಕರಿತೀವಿ. ಯಾಕೆಂದರೆ ಕಂಪಣ ರಾಜನ ದಂಡಯಾತ್ರೆಯನ್ನು ಮಧುರೈವರೆಗೂ ತಲುಪಿದ್ದ ಅನ್ನುವಂತಹ ಇತಿಹಾಸವನ್ನು ಆ ಕಾಲಘಟ್ಟದಲ್ಲಿ ನೀಡಿದಂತಹ ಶಾಸನ ಅಂದರೆ ಅದು ಗಂಗಾದೇವಿಯ ಮಧುರ ವಿಜಯಂ ಶಾಸನ ಅನ್ನುವಂಥದ್ದು ಎಲ್ಲರೂ ತಿಳ್ಕೋಬೇಕಾಗಿರುವಂಥ ವಿಚಾರ. ನೆಕ್ಸ್ಟ್ ಬರುವಂಥದ್ದು ಕೃಷ್ಣದೇವರಾಯನ ಅಮುಕ್ತ ಮೌಲ್ಯ. ಆ ಕಾಲದ ರಾಜಕೀಯ ಆರ್ಥಿಕ ಸ್ಥಿತಿಗತಿಗಳನ್ನು ತಿಳಿಸೋ ಹಿನ್ನೆಲೆಯಲ್ಲಿ ಹುಟ್ಟಾಕೊಂಡಿದ್ದಂತಹ ಸಾಹಿತ್ಯ ಅಂದರೆ ಇದು ತಪ್ಪಾಗಲ್ಲ ಸ್ನೇಹಿತರೆ. ರಾಜನಾಥ ಡಿಂಡಿಮ ಅಂದರೆ ಅಚ್ಯುತ ರಾಮಾಭ್ಯುದಯ ಅನ್ನುವಂತಹ ಸಾಹಿತ್ಯದಲ್ಲೂ ಆ ಕಾಲದಲ್ಲಿ ಸಂಸ್ಕೃತಿಗಳ ಬೆಳವಣಿಗೆ ಹೇಗಿತ್ತು, ರಾಜರ ಆಡಳಿತದ ಇತಿಹಾಸವನ್ನು ಹೇಗಿತ್ತು ಅನ್ನುವಂಥ ವಿಚಾರಗಳನ್ನು ಇನ್ನೂ ಅನೇಕ ಕೃತಿಗಳಲ್ಲಿ ನಾವು ತಿಳಿತಾ ಹೋಗ್ಬೋದು. ಆದರೆ ನಾವು ಇಲ್ಲಿ ಸಾಕಷ್ಟು ಇತಿಹಾಸವನ್ನು ತಿಳ್ಕೊಬೇಕಾಗಿರೋದ್ರಿಂದ ಕೆಲವು ಆಧಾರಗಳನ್ನು ಅಥವಾ ಕೆಲವು ಕೃತಿಗಳನ್ನು ಮಾತ್ರ ಇಲ್ಲಿ ತೆಗೆದುಕೊಂಡು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ನಂತರ ಸಾಹಿತ್ಯ ಆಧಾರಗಳಲ್ಲಿ ವಿದೇಶಿಯ ಸಾಹಿತ್ಯಗಳು ಅಂತಂದರೆ ನಿಕೋಲೋಟ್ ಕಾಂಟಿಯಾ, ಅಬ್ದುಲ್ ರಜಾಕ್, ಅಥೆನೇಸಿಯಸ್ ನಿಕಟಿನ್, ಡೊಮಿಂಗೋ ಫಯಾಸ್, ಬಾರ್ಬೋಸಾ, ಪ್ರಿಯರ್ ಲೂಯಿಸ್ ಇವರುಗಳು ಪ್ರವಾಸಿಯ ಬರಹಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತ ಅಂದರೆ ಇನ್ನೂ ಅನೇಕ ಸಾಹಿತ್ಯಾದಿಕ ಕೃತಿಗಳನ್ನು ಅಧ್ಯಯನ ಮಾಡುವ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಅಧ್ಯಯನವನ್ನು ಮಾಡ್ತೀವಿ. ಅದಾದ ನಂತರ ವಿದೇಶಿಗರು ರಾಯಭಾರಿಗಳಾಗಿ ನಮ್ಮ ದೇಶಕ್ಕೆ ಅಥವಾ ನಮ್ಮ ನಾಡು ನುಡಿಗೆ ಭೇಟಿ ಕೊಟ್ಟಿದ್ದರು. ಯಾಕೆ ಅಂದರೆ ಇವರು ಕಣ್ಣಿಗೆ ಕಾಣುವಂತಹ, ಕಣ್ಣಲ್ಲಿ ನೋಡಿದಂತಹ ಎಲ್ಲ ವಿಚಾರಗಳನ್ನು ಬರವಣಿಗೆಯ ಮೂಲಕ ದಾಖಲಿಸಿದ್ದಾರೆ ಸ್ನೇಹಿತರೆ. ಈ ಬರವಣಿಗೆಗಳನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ವಿಜಯನಗರ ಸಾಮ್ರಾಜ್ಯ ಎಷ್ಟು ವೈಭವಯುತವಾಗಿತ್ತು, ಎಷ್ಟು ಸುಂದರವಾಗಿತ್ತು, ಹೇಗೆಲ್ಲ ಅಮೋಘಯುತವಾದಂತಹ ಸಾಮ್ರಾಜ್ಯ ಇದಾಗಿತ್ತು ಅನ್ನೋದನ್ನು. ಆದರೆ ವಿದೇಶಿಗರ ಏನಾದರೂ ಕೂಡ ಅವರು ಬರವಣಿಗೆಯಲ್ಲಿ ಕಣ್ಣಿಗೆ ಕಂಡದ್ದನ್ನು ದಾಖಲಿಸಲಿಲ್ಲ ಅಂದಿದ್ರೆ ನಮ್ಮ ಕವಿಗಳು ನಮ್ಮ ರಾಜರನ್ನು ಹೊಗಳುತ್ತಿದ್ದಾರೆ ಅಥವಾ ನಾವೇ ಭಾವನೆಗಳನ್ನು ಹುಟ್ಟಾಕಿಸ್ಕೋತಾ ಇದ್ದೀವಿ ಅನ್ನೋ ಹಿನ್ನೆಲೆ ಬಂದುಬಿಡ್ತಿತ್ತೇನೋ. ಆದರೆ ವಿಜಯನಗರದ ಸಾಹಿತ್ಯ ಇದೆಯಲ್ಲ, ವಿದೇಶಿಗರ ಸಾಹಿತ್ಯ ಎಲ್ಲರನ್ನ ಬೆರಗಾಗಿಸುವಂತಹ ರೀತಿಯಲ್ಲಿ ವೈಭವಯುತವಾಗಿ ಚಿತ್ರೀಕರಿಸ್ತಾರಂತೆ. ಮತ್ತು ಇತ್ತೀಚೆಗಷ್ಟೇ ಇದು ಕೂಡ ಚಲನಚಿತ್ರದಲ್ಲೂ ಸಹ ಬಹಳಷ್ಟು ಅದ್ಭುತವಾಗಿ ಒಂದಷ್ಟು ಮಾಹಿತಿಗಳನ್ನು ವಿಜಯನಗರ ಸಾಮ್ರಾಜ್ಯವನ್ನು ನೋಡಿದ್ರೆ ತಿಳ್ಕೊತಾ ಹೋಗ್ಬೋದು. ಆದರೆ ನಾವೆಲ್ಲರೂ ಅರ್ಥೈಸ್ಕೋಬೇಕಾಗಿರುವ ಬಹಳ ಮುಖ್ಯ ಅಂತ ಅಂದರೆ ರಾಬರ್ಟ್ ಸಿವೆಲ್ ಅನ್ನೋಂತಹ ಕವಿಯನ್ನು ಬಹಳಷ್ಟು ನೆನಪಿಸ್ಕೋಬೇಕು ಸ್ನೇಹಿತರೆ. ಈತ ವಿಜಯನಗರ ಸಾಮ್ರಾಜ್ಯವನ್ನು ಕುರಿತು ಒಂದು ಕೃತಿಯನ್ನು ಬರೀತಾರೆ. ಮರೆತು ಹೋದ ಸಾಮ್ರಾಜ್ಯ, ಎ ಫಾರ್ಗಾಟನ್ ಎಂಪೈರ್ ಅನ್ನೋಂಥ ಕೃತಿಯಲ್ಲಿ ತಾವು ಹೇಗೆ ವಿಜಯನಗರ ಸಾಮ್ರಾಜ್ಯ ಹೇಗೆ ಇತ್ತು, ಹೇಗೆ ವಿಸ್ತಾರವಾದ ಅಮೋಘವಾದಂತಹ ಸಾಹಿತ್ಯವನ್ನು, ಆದ ಶೈಲಿಗಳನ್ನು
ವಿಸ್ತಾರವಾಗಿ ಹೇಳುವಂತಹ ವ್ಯಕ್ತಿ ಈತ ಆಗಿರ್ತಾರೆ. ಏನಪ್ಪ ಅಂತ ಅಂದರೆ, ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಬೇಕಾದ್ರೆ ಒಂದು ಸಂದರ್ಭ ಬೇಕಲ್ವಾ. ನಾನು ಹೇಳಿದ್ದೆ ಮೊದಲೇ, ವಿಜಯನಗರ ಸಾಮ್ರಾಜ್ಯ ಹಿಂದೂ ಸಂಸ್ಕೃತಿ ಅನ್ನೋದು ನಾಶ ಮಾಡಲಿಕ್ಕೆ ಕೆಲವೊಂದು ರೀತಿಯಾದಂತಹ ದಾಳಿಗಳು ನಡೀತಾ ಇದೆ. ಗಂಡಾಂತರ ಒಳಗಾಗಿದೆ ನಮ್ಮ ಸಾಹಿತ್ಯಕ್ಕೆ. ಹೊಯ್ಸಳ ದೊರೆ 3ನೇ ಬಲ್ಲಾಳ ಅನ್ನೋಂಥನು ಮೊಹಮ್ಮದ್ ಬಿನ್ ತುಘಲಕ್ಕನ ದಾಳಿಯಿಂದ ತುಂಬ ತೊಂದರೆಗೊಳಗಾಗ್ತಾನೆ. ತೊಂದರೆಗೊಳಗಾಗೋದಷ್ಟೇ ಅಲ್ಲ, ಒಂದಷ್ಟು ರೀತಿಯ ನಮ್ಮ ಏನು ಹಿಂದೂ ಸಾಮ್ರಾಜ್ಯವನ್ನು ಒಂದಷ್ಟು ಅಧೋಗತಿಗೆ ತಲುಪೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆಗ ವಿದ್ಯಾರಣ್ಯ ಗುರುಗಳು ಏನು ಮಾಡ್ತಾರೆ ಅಂತಂದರೆ, ಅವರು ಬಿರುದು ಫಸ್ಟು ತಿಳ್ಕೊಬಿಡಿ ಸ್ನೇಹಿತರೆ. ವೇದ ಮಾರ್ಗ ಸ್ಥಾಪನಾಚಾರ್ಯ ಅನ್ನೋಂಥದ್ದು ಅವರ ಬಿರುದು. ಇವರು ಸುಮಾರು 60ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚನೆಯನ್ನು ಮಾಡ್ತಾರೆ. ವಿದ್ಯಾರಣ್ಯ ವೃತ್ತಾಂತ, ವಿದ್ಯಾರಣ್ಯ ಕಾಲಜ್ಞಾನ, ಸರ್ವದರ್ಶನ ಸಂಗ್ರಹ, ರಾಜಕಾಲ ನಿರ್ಣಯ, ವೇದಾಭ್ಯಾಸ, ಶಂಕರ ವಿಜಯ, ಅನುಭೂತಿ ಪ್ರಕಾಶ, ಪರಾಶರ ಮಾಧವೀಯ, ರಾಜಕುಲ ನಿರ್ಣಯ ಇನ್ನಿತರೆ ಕೃತಿಗಳನ್ನು ಇವರು ರಚನೆಯನ್ನು ಮಾಡ್ತಾರೆ. ಆದರೆ ನಾನು ಏನನ್ನು ಹೇಳಕೊಟ್ಟಿದ್ದೀನಿ ಅಂತಂದರೆ, ಈಗ ರಾಬರ್ಟ್ ಸಿವೆಲ್ ಅನ್ನೋರು ಕೃತಿಯನ್ನು ಮರೆತು ಹೋದ ಸಾಮ್ರಾಜ್ಯ ಅನ್ನೋದನ್ನು ಬರೆದಿದ್ದಾರೆ ಅಂತ ಹೇಳಿದ್ನಲ್ಲ, ಅಲ್ಲಿ ಈ ಮೂಲದ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾರೆ. ಏನಪ್ಪ ಅಂತ ಅಂದರೆ, ನಮ್ಮ ಸಾಮ್ರಾಜ್ಯ ಅನ್ನೋಂಥದ್ದು ವಿಜಯನಗರ ಸಾಮ್ರಾಜ್ಯ ವೈಭವದಿಂದ ಒಳಗಾಗಿತ್ತು. ಹಾಗೆ ಒಂದಷ್ಟು ಇತಿಹಾಸ, ಸಾಹಿತ್ಯ, ಸಾಮ್ರಾಜ್ಯ ಬೆಳೆದು ಹೆಮ್ಮರವಾಗಿ ನಿಂತಿತ್ತು. ಆದರೆ ಮರೆತು ಮುಗಿದು ಹೋಗಿದೆ. ಇದೆಲ್ಲವೂ ಮರೆಯಲಾಗದ ಸಾಮ್ರಾಜ್ಯ. ಆದರೆ ಈ ಸಾಮ್ರಾಜ್ಯ ಮರೆತು ಹೋದಂತೆ ಭಾಸವಾಗುತ್ತೆ ಅಂತ ಹೇಳ್ತಾರೆ. ಆದರೆ ಇದು ಮರೆತು ಹೋದ ಸಾಮ್ರಾಜ್ಯ ಅಲ್ಲ. ಇತಿಹಾಸವನ್ನು ಚರ್ಚೆ ಕೂಡ ಇದರಲ್ಲಿ ಒಂದಷ್ಟು ಮಾಡ್ತಾರೆ. ನಂತರ ನಾವು ಈ ಸಾಮ್ರಾಜ್ಯವನ್ನು ಮೂಲಗಳ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾರೆ. ಈ ಸಾಮ್ರಾಜ್ಯ ತೆಲುಗುದು, ತಮಿಳದು, ಮಲಯಾಳಂದು, ಅವ್ರದ್ದು ಇವ್ರದ್ದು ಒಂದಷ್ಟು ಚರ್ಚೆಗಳಲ್ಲ. ಆದರೆ ಇದು ನಮ್ಮ ಕನ್ನಡ ಸಾಮ್ರಾಜ್ಯ ಅನ್ನೋದಕ್ಕೆ ಒಂದಷ್ಟು ಕುರುಹುಗಳು ಬಹಳಷ್ಟು ಅನೇಕದಷ್ಟು ಸಿಗ್ತಾ ಹೋಗುತ್ತೆ. ನಮಗೆ ಮೊದಲಿಗೆ ಇದು ತೆಲುಗು ಮೂಲ ಅಂತ ಒಂದಷ್ಟು ವಾದ ಮಾಡ್ತಾರೆ. ಯಾರಪ್ಪ ಅಂದರೆ ಡಾಕ್ಟರ್ ಎನ್ ವೆಂಕಟರಮಣಯ್ಯ, ಕೆ ನೀಲಕಂಠ ಶಾಸ್ತ್ರಿ, ಸೂರ್ಯನಾರಾಯಣ ರಾವ್, ರಾಬರ್ಟ್ ಸಿವೆಲ್ ಅಂದಂಥವ್ರು. ಯಾಕೆ ಅಂತ ಅಂದರೆ, ತೆಲುಗಿನ ಮೂಲದವರೇ ಇವರು ಇಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದರು. ಇದು ಹಾಗಾಗಿ ಈ ನಾವೆಲ್ಲ ನೋಡಿದ್ರೆ ಇದು ತೆಲುಗಿನವ್ರದೇ ಅನ್ನೋದನ್ನು ಹೇಳ್ತಾರೆ. ನಂತರ ನಾವು ತೆಲುಗಿನ ವಾದವನ್ನು ಅಷ್ಟು ಪರಿಗಣನೆಗೆ ತಗೊಳ್ಳಲ್ಲ. ನೆಕ್ಸ್ಟ್ ಬರೋವಂಥ ವಾದ ಅಂತಂದರೆ, ವಾರಂಗಲ್ ಕಾಕತೀಯ ರಾಜವಂಶಸ್ಥನಾದ ಪ್ರತಾಪರುದ್ರ ದೇವನ ಅಧೀನದಲ್ಲಿದ್ದರು ಈ ಹರಿಹರ ಬುಕ್ಕಾರು. ಮೊಹಮ್ಮದ್ ಬಿನ್ ತುಘಲಕನು ಕಂಪಿಲಿಗೆ ದಾಳಿಯನ್ನು ಮಾಡ್ತಾನೆ. ಆ ದಾಳಿಯನ್ನು ಮಾಡಿದಾಗ ಸೆರೆಯನ್ನು ಸಿಕ್ಕಂತಹ ಹರಿಹರ ಬುಕ್ಕ ಇನ್ನಿತರೆ ಸಂಗಮ ವಂಶಸ್ಥರೆಲ್ಲರೂ ಸೆರೆಯನ್ನು ಸಿಗ್ತಾರೆ. ಇವರನ್ನು ದೆಹಲಿಗೆ ಬಂಧಿಸಿ ಕರೆದುಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಕರೆದುಕೊಂಡು ಹೋಗಿ ಆತ ಇಸ್ಲಾಂಗೆ ತನ್ನ ಪರಿವರ್ತನೆಯನ್ನು ಮಾಡ್ತಾನೆ. ಅಲ್ಲಿಂದ ಈ ಹರಿಹರ ಬುಕ್ಕ ಅನ್ನೋಂಥವರೆಲ್ಲ ಸಂಗಮ ವಂಶಸ್ಥರೆಲ್ಲ ತಪ್ಪಿಸ್ಕೊಂಡು ಒಂದಷ್ಟು ಜನ ಬರ್ತಾರೆ. ಆ ಬಂದವರು ವಿದ್ಯಾರಣ್ಯರ ಆಶೀರ್ವಾದವನ್ನು ಪಡ್ಕೊಂಡು ಈ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ ಅನ್ನೋದು ಮೊದಲನೇ ವಾದ ಆಗಿರುತ್ತೆ. ಯಾಕೆ ಅಂತ ಅಂದರೆ, ಹಿಂದೂ ಧರ್ಮದ ಪರಿವರ್ತನೆಯನ್ನು ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸ್ನೇಹಿತರೆ. ಹಾಗಾಗಿ ಈ ವಾದಗಳೆಲ್ಲ ಹುಟ್ಟಾಕೊಳ್ಳುತ್ತೆ. ನೆಕ್ಸ್ಟು ಎರಡನೇ ವಾದ ಅನ್ನೋಂಥದ್ದು ಬರುವಂಥದ್ದು ಭರಣಿ ಪ್ರಕಾರ. ಮೊಹಮ್ಮದ್ ಬಿನ್ ತುಘಲಕ್ ಅನ್ನೋಂಥವನು ವಾರಂಗಲ್ಲನ್ನು ವಶಪಡಿಸ್ಕೊಬಿಡ್ತಾನೆ. ಅಲ್ಲಿ ಹರಿಹರ ಬುಕ್ಕ ಅನ್ನೋರು ಸೆರೆ ಸಿಗ್ತಾರೆ. ಇವರನ್ನು ನಾವು ಇಸ್ಲಾಂ ಮತಕ್ಕೆ ಮತಾಂತರಿಸ್ತಾನೆ ಕೂಡ. ಆತ ಅಲ್ಲಿಂದ ಅವರು ತಪ್ಪಿಸ್ಕೊಂಡೋಗಿ ಇವರು ದಕ್ಷಿಣದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ ಅಂತ ಹೇಳ್ತಾನೆ ಬರಾನಿಯ. ಆದರೆ ಈ ಬರಾನಿಯ ವಿಚಾರವನ್ನು ಒಂದಷ್ಟು ಮಟ್ಟಿಗೆ ಚರ್ಚೆಗೊಳಗಾಗುತ್ತೆ. ಏನಪ್ಪ ಇಲ್ಲಿ ಸೂಕ್ಷ್ಮವಾಗಿ ಅರ್ಥೈಸಿ, ಇಲ್ಲಿ ಗುರುಗಳ ಆಶೀರ್ವಾದವನ್ನು ಪಡೆಯದೆ ತಾವೇ ಏಕಾಏಕಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ರು ಅನ್ನೋದನ್ನು. ನೆಕ್ಸ್ಟ್ ಮೂರನೇ ವಾದ ಇಬನ್ ಬಟೂಟನ ಪ್ರಕಾರ ಬರುತ್ತೆ. ಏನಪ್ಪ ಅಂತ ಅಂದರೆ, ಕಂಪಿಲಿ ಇವ್ರದ್ದು ಮೂಲ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಮೊಹಮ್ಮದನು ಕಂಪಿಲಿಯನ್ನು ಆಕ್ರಮಿಸ್ಕೋತಾನೆ. ಅಲ್ಲಿ ಆ ರಾಜನ 11 ಮಕ್ಕಳನ್ನು ಸೆರೆ ಹಿಡಿದುಕೊಳ್ತಾನೆ.
ಆತನನ್ನು ದೆಹಲಿಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಇಸ್ಲಾಂಗೂ ಕೂಡ ಮತಾಂತರಿಸ್ತಾರೆ. ಹರಿಹರ ಬುಕ್ಕರನ್ನು ಸೇರಿದು ಒಂದಷ್ಟು ವ್ಯಕ್ತಿಗಳನ್ನು ಕೂಡ ಮನ ಪರಿವರ್ತನೆಯನ್ನು ಮಾಡಿರ್ತಾರೆ. ನೆಕ್ಸ್ಟು ದಕ್ಷಿಣದಲ್ಲಿ ಆಡಳಿತವನ್ನು ಅವರೇ ನೋಡ್ಕೊಳ್ಳೋದಕ್ಕಾಗಲ್ಲ, ಹಾಗಾಗಿ ಇವರನ್ನು ನನ್ನ ಅನುಪಸ್ಥಿತಿಯಲ್ಲಿ ನೇಮಿಸಿದ್ದೀನಿ ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಈ ಇಬನ್ ಬಟೂಟನ ವಾದವನ್ನು ನಂಜುಂಡ ಕವಿ, ಅದು ನಮ್ಮ ಕನ್ನಡದ ಕವಿ ನಂಜುಂಡ ಕವಿ ಅನ್ನುವಂಥವ್ರು ಬಹಳಷ್ಟು ಒಪ್ಕೊಳ್ಳಲ್ಲ, ವಾದವನ್ನು ಮಾಡ್ತಾರೆ. ನಂಜುಂಡ ಕವಿ ಇಬನ್ ಬಟೂಟನ ಇತಿಹಾಸ ಪೂರ್ತಿ ತೆಗೆದು ನೋಡಿ ಅವ್ರು ಯಾವನು ಹೇಳೋದೆಲ್ಲ ಸುಳ್ಳು ಅನ್ನೋ ಥರ. ಯಾಕೆಂದರೆ ವಾರಂಗಲ್ ಮೂಲಕ್ಕೆ ತೆಗೆದುಕೊಂಡು ಹೋದಾಗ ಅಲ್ಲಿ ಕನ್ನಡಿಗರೇ ಹೆಚ್ಚು ಇದ್ದದ್ದು ಅನ್ನೋದೊಂದಷ್ಟು ವಾದ, ಅವರೇ ಸ್ಥಾಪನೆ ಮಾಡಿದ್ದು ಅನ್ನೋದೊಂದಷ್ಟು ವಾದವನ್ನು ಮಾಡ್ತಾರೆ. ನೆಕ್ಸ್ಟು ರಾಬರ್ಟ್ ಸಿವಲ್ ಅನ್ನೋಂಥವನು ಬಹಳಷ್ಟು ಇದು ಒಂದಷ್ಟು ಸಾಮ್ರಾಜ್ಯವನ್ನು ಕಣ್ಣಿಗೆ ಕಟ್ಟುವಂಥ ದೃಶ್ಯಗಳನ್ನು ಹೇಳ್ತಾರೆ. ಸಂಗಮನ ಮಕ್ಕಳು ಕುರಿಗಳನ್ನು ಕಾಯಲಿಕ್ಕೆ ಮೇಯಿಸ್ಲಿಕ್ಕೆ ಹೋಗಿರ್ತಾರೆ. ಆಗ ಮೊಲ ನಾಯಿಯನ್ನು ಹಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ. ಕಾಮನ್ನಾಗಿ ನಾಯಿ ಮೊಲವನ್ನು ಅಟ್ಟಿಸ್ಕೊಂಡು ಹೋಗ್ಬೇಕೇ ವಿನಃ ಮೊಲ ನಾಯಿಯನ್ನು ಅಟ್ಟಿಸ್ಕೊಂಡು ಹೋಗೋಕ್ಕಾಗಲ್ಲ. ಆದರೆ ಇಲ್ಲಿ ಮೊಲವೇ ನಾಯಿಯನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇರುವ ದೃಶ್ಯವನ್ನು ನೋಡಿ ವಿದ್ಯಾರಣ್ಯ ಹತ್ರ ಬಂದು ಹೇಳೋದಕ್ಕೆ ಹೋಗ್ತಾರೆ. ಅವ್ರ ಹತ್ರ ಹೇಳ್ತಾರೆ ಕೂಡ. ವಿದ್ಯಾರಣ್ಯ ಗುರುಗಳು ಏನು ಮಾಡ್ತಾರೆ, ಇದು ವೀರಭೂಮಿ ಮಕ್ಕಳ, ಇಲ್ಲಿ ಸಾಮ್ರಾಜ್ಯದ ಸ್ಥಾಪನೆ ಅಗತ್ಯ ಇದೆ, ನೀವು ಇಲ್ಲೊಂದು ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಅಂತ ಹೇಳಿ ಗುರುಗಳು ಆಶೀರ್ವಾದವನ್ನು ನೀಡ್ತಾರೆ. ತದನಂತರ ವಿಜಯನಗರ ಸಾಮ್ರಾಜ್ಯ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ಅನ್ನೋದು ರಾಬರ್ಟ್ ಸಿವೆಲ್ ಅವರು ಒಂದಷ್ಟು ಹೇಳುವಂಥ, ಅದು ದಿ ಫಾರ್ಗಾಟನ್ ಎಂಪೈರ್ನಲ್ಲಿ ಹಿಂದೂ ಸಾಮ್ರಾಜ್ಯವನ್ನು ಹೇಗೆ ಕಟ್ತಾರೆ, ಅದು ಅನಿವಾರ್ಯವಾಗಿತ್ತ ಅನ್ನೋದೆಲ್ಲವನ್ನು ಒಂದಷ್ಟು ರೀತಿಯಾದಂಥ ಚರ್ಚೆಗಳನ್ನು ಮಾಡ್ತಾ ಹೋಗ್ತಾರೆ. ಅದಾದ ಮೇಲೆ ಈ ಭೂಮಿಯಲ್ಲಿ ಹಿಂದೂ ಸಾಮ್ರಾಜ್ಯ, ಅದರಲ್ಲೂ ವಿಜಯನಗರ ಸಾಮ್ರಾಜ್ಯದ ಅಗತ್ಯ ಇದೆ ಅನ್ನೋದು ಎಲ್ಲರಿಗೂ ಕೂಡ ಭಾಸವಾಗ್ತದೆ. ಈ ಕನ್ನಡಿಗರ ಮೂಲದ್ದೇ ಅನ್ನೋದಕ್ಕೆ ಒಂದಷ್ಟು ಮಾಹಿತಿ ಬೇಕಲ್ವ ಫ್ರೆಂಡ್ಸ್. ಅದನ್ನು ಹೇಳ್ತೀನಿ ಕೇಳಿ. PB ದೇಸಾಯಿ ಅನ್ನೋಂಥವ್ರು, PA ಸಾಲತೊರೆ, ಫಾದರ್ ಹೆರಾಸ್, ಶ್ರೀಕಂಠಯ್ಯ ಪೆರಿಸ್ತಾ ಇವರೆಲ್ಲರೂ ಕೂಡ ಸಂಗಮರು, ಕನ್ನಡಿಗರು ಅಂತ ಹೇಳ್ತಾರೆ. ಇವರು ಹೊಯ್ಸಳರ 3ನೇ ಬಲ್ಲಾಳನ ಸೇವೆಯಲ್ಲಿರ್ತಾರೆ. ದಕ್ಷಿಣದ ಮೇಲೆ ಮೊಹಮ್ಮದ್ ಬಿನ್ ದಾಳಿಯನ್ನು ನಿಯಂತ್ರಿಸೋಕ್ಕೋಸ್ಕರನೇ ಇವರನ್ನು ನೇಮಕವನ್ನು ಮಾಡ್ತಾರೆ. ಆನಂತರ 3ನೇ ಬಲ್ಲಾಳ ಮರಣವನ್ನು ಹೊಂದ್ಬಿಡ್ತಾನೆ. 4ನೇ ವೀರ ಬಲ್ಲಾಳ ಅಧಿಕಾರಕ್ಕೆ ಬರ್ತಾನೆ. ಆತ ಅಷ್ಟೊಂದು ಪ್ರಬಲನಾಗಿರಲ್ಲ, ಅಸಮರ್ಥ ರಾಜನಾಗಿರ್ತಾನೆ. ಹಾಗಾಗಿ ನಾವೊಂದು ಸ್ವತಂತ್ರ ಸಾಮ್ರಾಜ್ಯವನ್ನು, ಹೊಸ ಸಾಮ್ರಾಜ್ಯವನ್ನು ಕಟ್ಟಬೇಕು ಅನ್ನೋದನ್ನು ಇಟ್ಕೊಂಡು ಆ ಹಿನ್ನೆಲೆಯಲ್ಲಿ ಬಂದಂತಹ ಸಾಮ್ರಾಜ್ಯ ಇದು ಅಂತ ಹೇಳ್ತಾರೆ. ಹಾಗೆ PB ದೇಸಾಯಿ ಅವರು ಗೋಚಲಗೂಡು ಅನ್ನೋಂಥ ಒಂದು ಶಾಸನದಲ್ಲಿ ನಗರದವರು ಆಂಧ್ರ ಮೂಲವನ್ನು ತಿರಸ್ಕರಿಸಿದ್ದಾರೆ. ಧಿಕ್ಕರಿಸಿ ಬಂದು ಕನ್ನಡ ವೀರಭೂಮಿಯಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸ್ಕೋತಾರೆ ಅನ್ನೋದು ಒಂದಷ್ಟು ಇತಿಹಾಸವನ್ನು ಸಹ ನಾವು ಇದರಲ್ಲಿ ನೋಡ್ತಾ ಹೋಗ್ಬೋದು. ಉಳಿದಷ್ಟು ಮಾಹಿತಿ ಏನಪ್ಪ ಅಂದರೆ, ಕನ್ನಡದ ಸಾಹಿತ್ಯ ಅಂದರೆ ಪೆರಿಸ್ತಾ ಅನ್ನೋಂಥವ್ರು ಕರ್ನಾಟಕದ ರಾಯರು ಅಂತ ಕೂಡ ವರ್ಣನೆಯನ್ನು ಮಾಡ್ತಾರೆ. ಕನ್ನಡ ಸಾಹಿತ್ಯವನ್ನು ಕನ್ನಡಿಗರ ಇತಿಹಾಸದಲ್ಲಿ ಬರೆದಿದ್ದದ್ದು, ಹಾಗೆ ಒಂದಷ್ಟು ವೀರ ಅರಸರುಗಳನ್ನು ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ಬರುವಂಥದ್ದು ತೆಲುಗು ಕವಿ ವಲ್ಲಭಾಚಾರ್ಯ ಶ್ರೀನಾಥರು ಅನ್ನುವಂಥವ್ರು ಕರ್ನಾಟಕ ಕ್ಷಿತಿನಾಥರು ಅಂತ ವರ್ಣಿಸ್ತಾರೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ರಾಜರನ್ನ ಫ್ರೆಂಡ್ಸ್. ಗಂಗಾಂಬಿಕೆ ಅನ್ನುವಂಥವ್ರು ಕೂಡ ಬುಕ್ಕನನ್ನು ಕರ್ನಾಟಕದ ಕುಲ ಕೀರ್ತಿ ಅಂತ ವರ್ಣಿಸ್ತಾಳೆ. ವೀರ ಕಂಪಣನ ಹೋರಾಟ ಮಾಡಿದ ರೀತಿ ಎಲ್ಲವನ್ನ ಒಂದಷ್ಟು ರೀತಿ ತೆಲುಗು ಕವಿಗಳೇ ಆ ವಿಜಯನಗರ ಸಾಮ್ರಾಜ್ಯವನ್ನು ವರ್ಣಿಸುವ ರೀತಿಯನ್ನು ನೋಡಬಹುದು ಫ್ರೆಂಡ್ಸ್ ನಾವು. ಆನಂತರ ಇಲ್ಲೊಂದಷ್ಟು ರಾಜಕೀಯ ಇತಿಹಾಸ ಇದೆಯಲ್ಲ, ವಿಜಯನಗರ ಆಳಿದ ವಂಶಗಳಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ವಿಜಯನಗರ ಆಳಿದ ವಂಶಗಳು ಅಂತಂದರೆ ಒಂದು 4 ಮನೆತನಗಳು. ಒಂದು ಸಂಗಮ ವಂಶ, ಸಾಳುವ ವಂಶ, ತುಳುವ ವಂಶ, ಅರವೀಡು ವಂಶ. 1336ರಲ್ಲಿ ಸ್ಥಾಪನೆಯಾದದ್ದು, 1646ರಲ್ಲಿ ಕೊನೆಗೊಂಡು ಅನ್ನೋದು ತಪ್ಪಾಗತ್ತೆ.
ಅದೊಂದು ರೀತಿ ಮೂಲೆ ಗುಂಪಾಗಿರುತ್ತೆ ವಿನಃ ಕೊನೆಗೊಂಡಿರಲ್ಲ. ಯಾಕೆಂದರೆ ಮೈಸೂರರ ಆಡಳಿತವನ್ನು, ಮೈಸೂರು ಅರಸರ ಆಡಳಿತದ ಅಧೀನದಲ್ಲಿ ಇರುತ್ತೆ ಫ್ರೆಂಡ್ಸ್. ಅದು ಯಾವತ್ತೂ ಕೊನೆಗೊಂಡಿರಲ್ಲ. 1336ರಲ್ಲಿ ಆರಂಭವಾದಂತಹ 1646ಕ್ಕೆ ಕೊನೆಗೊಳ್ಳುತ್ತೆ ಅನ್ನೋಂತಹ ವಂಶ ತಿಳಿಸುತ್ತೆ ವಿನಃ ವಿಜಯನಗರ ಸಾಮ್ರಾಜ್ಯದ ಒಂದಷ್ಟು ಮಾಹಿತಿ ಹೇಳುತ್ತೆ ಕೊನೆಗೊಂಡಿರಲ್ಲ. ಅದು ಅರಸರ ಆಳ್ವಿಕೆ ಅಧೀನದ ಒಳಗೆ ಒಳಪಟ್ಟಿರುತ್ತೆ. ತಾಳಿಕೋಟೆಯ ಕದನ ವಿಜಯನಗರದ ಅಂತ್ಯ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅಲ್ಲ. ಅಂತ್ಯದ ಬಗ್ಗೆ ನಾನು ಇಲ್ಲೆಲ್ಲೂ ಚರ್ಚೆಯನ್ನು ಮಾಡ್ತಾ ಇಲ್ಲ. ಸಂಗಮ ವಂಶ 1336 1485ರವರೆಗೂ ಇದರ ರಾಜಧಾನಿ ಆನೆಗೊಂದಿ. ಹಂಪಿ. ಸಾಳ್ವ ವಂಶ 1485 1503 ಇದರ ರಾಜಧಾನಿ ಹಂಪೆ. ತುಳುವ ವಂಶ 1503 1565 ಹಂಪೆ ಪೆನಗೊಂಡ ರಾಜಧಾನಿ. ಹರವೀಡು ವಂಶ 1570 1646 ಪೆನಗೊಂಡ ಇದರ ರಾಜಧಾನಿ. ವೀಕ್ಷಕರೇ, ಎಲ್ಲರೂ ಸ್ನೇಹಿತರೆ, ನೀವು ತಿಳ್ಕೊಬೇಕಾಗಿರೋದು, ನಾನು ಇಲ್ಲಿಗೆ ವಿಜಯನಗರ ಸಾಮ್ರಾಜ್ಯವನ್ನು ಕೊನೆಗೊಳಿಸಿದ್ದೀನಿ ಅನ್ನೋದನ್ನು ತಪ್ಪು ತಿಳ್ಕೊತಾ ಇದ್ದೀರಾ. ಖಂಡಿತವಾಗ್ಲೂ ವಿಜಯನಗರ ಸಾಮ್ರಾಜ್ಯವನ್ನು ಒಂದು ಸ್ಲೈಡ್ಸ್ ಅಥವಾ ಒಂದು ಶೋಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಾನೀಗಿಷ್ಟು ಚರ್ಚೆಯನ್ನು ಮಾಡಿದ್ದು ಮಾಹಿತಿಗಳನ್ನು, ಆಧಾರಗಳನ್ನು, ವಿಜಯನಗರ ಸಾಮ್ರಾಜ್ಯದ ಒಂದಷ್ಟು ಮನೆತನ ಹೇಗೆ ಹುಟ್ಟುಕೊಳ್ತು, ಏನೆಲ್ಲ ದಾಖಲೆಗಳಿತ್ತು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇನೆ. ನಿಜವಾಗ್ಲೂ ವಿಜಯನಗರ ಸಾಮ್ರಾಜ್ಯದ ಅರಸರ ಆಳ್ವಿಕೆಯನ್ನು ನೋಡಬೇಕು. ಕಣ್ಣಿಗೆ ಕಟ್ಟುವಂಥ ದೃಶ್ಯಗಳು ಎಷ್ಟು ವೈಭವಯುತವಾಗಿತ್ತು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ಅಥವಾ ಮುಂದಿನ ಭಾಗದಲ್ಲಿ ನೋಡೋಣ. ದಯಮಾಡಿ ನಿಮ್ಮ ಪ್ರೋತ್ಸಾಹ, ಬೆಂಬಲ ನವದಿಕ್ಸೂಚಿ ಅಕಾಡೆಮಿಗೆ ಬೇಕೇ ಬೇಕು. ಯಾಕೆಂದರೆ ಪೂರಕ ಮಾಹಿತಿಯನ್ನು ಒದಗಿಸ್ಲಿಕ್ಕೆ ಒಂದಷ್ಟು ಎಫರ್ಟನ್ನು ಹಾಕ್ತಾಯಿದ್ದೀವಿ. ಆ ಎಫರ್ಟ್ ಅನ್ನೋಂಥದ್ದನ್ನು ವೇಸ್ಟ್ ಅನ್ನೋದನ್ನು ನಾವು ಭಾವಿಸಿಲ್ಲ, ನೀವು ಭಾವಿಸ್ಬೇಡಿ. ಒಂದಷ್ಟು ಮಾಹಿತಿಗಳನ್ನು ಹುಟ್ಟಾಕುವಲ್ಲಿ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಎಡವಿದ್ರೆ ಕ್ಷಮೆ ಇರಲಿ. ಆದರೆ ಖಂಡಿತವಾಗ್ಲೂ ನಿಮ್ಮ ಸಬ್ಸ್ಕ್ರೈಬ್, ಲೈಕ್, ಶೇರ್ ಅನ್ನೋಂಥದ್ದು ಬಹಳ ಮುಖ್ಯವಾಗಿ ಅಗತ್ಯ ಅಂತ ಹೇಳಿ ನನ್ನ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್. ಮುಂದಿನ ಭಾಗ ವಿಜಯನಗರ ಅರಸರ ನಡುವೆ ನಮ್ಮ ಹೋರಾಟ. ಓಕೆ, ಬಾಯ್.